ನಾಭಿಯ ಮಾತುಗಳಿನ್ನೂ ರಿಷಬ್ನ ಕಿವಿಯಲ್ಲಿ ಗುಯಿಗುಡ್ತಾ ಇದೆ. ಅವಳ ಮೇಲೆ ಅವನಿಟ್ಟ ಆಶಾ ಗೋಪುರ ಒಮ್ಮೆಲೆ ಕುಸಿದಿತ್ತು. ತಾನು ಬದುಕಿರೋದು ನಿರರ್ಥಕವನ್ನುವಂತಹ ಅವಳ ಕಟು ನುಡಿಗಳಿಗೆ ಅವನ ಮೃದು ಹೃದಯಕ್ಕೆ ಚೂರಿಯಿಂದ ಇರಿದಂತಾಗಿತ್ತು. ಸಣ್ಣದಾಗಿ ತಲೆನೋವಿನ ಎಳೆಯು ಕಾಣಿಸ್ಕೊಂಡ ಕೂಡಲೇ ತನ್ನ ಸಾವೇಕೋ ಹತ್ತಿರದಲ್ಲಿದೆ ಅನ್ನಿಸಿಬಿಟ್ಟಿತ್ತು ಅವನಿಗೆ. ಆಗಾಗ ಜೀವ ಹಿಂಡುವಂತಹ ತಲೆನೋವು ತನ್ನನ್ನ ಬಾಧಿಸಿದ್ರು ಅದೆಲ್ಲವನ್ನ ಲೆಕ್ಕಿಸದೆ ತನ್ನ ಪ್ರೀತಿಯನ್ನ ಮರಳಿ ಪಡೆಯೋಕೆ ತನ್ನ ಜೀವವನ್ನ ಅಂಗೈಲಿಟ್ಕೊಂಡು ಕಾಪಾಡ್ಕೊಂಡು ಬಂದಿದ್ದವನಿಗೆ ಇದೀಗ ತನ್ನ ಉಸಿರು ಈ ಕ್ಷಣವೇ ನಿಲ್ಲಬಾರ್ದೆ ಅನ್ಸಿತ್ತು. ಅವನ ಕಂಗಳೆಲ್ಲ ಕೆಂಪಾಗಿ ಹೋಗಿದ್ವು ನೋವೆಂಬ ಅಲೆಯ ಸಾಗರದ ಹೊಡೆತಕ್ಕೆ. ಮುದ್ದು, ನಾನು ಯಾರ ಮನಸ್ಸನ್ನು ಕೊಂದಿಲ್ಲ. ನನ್ನನ್ನ ತಪ್ಪು ತಿಳ್ಕೊಬೇಡಮ್ಮ. ನಿನ್ನ ಕಟು ನುಡಿಗಳನ್ನ ತಡ್ಕೊಳ್ಳೋ ಶಕ್ತಿ ಈ ಜೀವಕ್ಕೆ ಇನ್ನಿಲ್ಲ ಅಂದವನಿಗೆ ತಲೆನೋವ್ಯಾಕೋ ವಿಪರೀತ ಆದಂತೆ ಅನಿಸುತ್ತೆ. ಅದರಂತೆಯೇ ಕಣ್ಣುಗಳು ಕೂಡ ಮಂಜಾಗೋಕ್ಕೆ ಶುರುವಾಯಿತು. ನಾಭಿಯ ಮುಖವೆಲ್ಲ ಮೊಬ್ಬು ಮೊಬ್ಬಾಗಿ ಕಾಣಿಸ್ತಾ ಇದೆ ರಿಷಬ್ಗೆ. ಅವನ ಮಾತನ್ನ ಕೇಳಿದ ನಾಭಿ, ಓ, ನನ್ನ ಒಂದೇ ಒಂದು ಕಟು ಮಾತನ್ನ ನಿನಗೆ ತಡ್ಕೊಳ್ಳೋಕೆ ಶಕ್ತಿ ಇಲ್ವಾ? ಹಾಗಾದ್ರೆ 1 ವರ್ಷದ ಹಿಂದೆ ನೀನ್ ಆಡಿದ ಮಾತುಗಳು ಸರಿಯಾಗಿತ್ತಾ? ಅಥವಾ ರಾಯರಿಗೆ ಆಡಿದ ಮಾತುಗಳು ಮರ್ತು ಹೋಯ್ತಾ? ಮರ್ತಿದ್ರೆ ಒಮ್ಮೆ ನೆನಪಿಸ್ಕೋ ಎಂದವಳ ಬಿರುಸು ನುಡಿಗೆ ತಡೆಯೇ ಇಲ್ಲ. ಒಮ್ಮೆ ಅವನ ಮಾತುಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೂ ಸಾಕಿತ್ತು ಹುಡುಗಿ. ಮುಂದಾಗೋ ಅನಾಹುತವನ್ನ ಸ್ವಲ್ಪವಾದ್ರೂ ತಡಿಬಹುದಿತ್ತು. ಆದ್ರೆ ಅವನ ಮಾತುಗಳನ್ನ ಗಮನವಿಟ್ಟು ಕೇಳೋ ತಾಳ್ಮೆ ಆ ಕ್ಷಣಕ್ಕೆ ನಾಭಿಗೆ ಇಲ್ಲದಾಗಿತ್ತು. ರಿಷಬ್ಗೆ ಬೆನ್ನು ಹಾಕಿ ನಿಂತುಬಿಟ್ಲು ನಾಭಿ. ಅದರಂತೆಯೇ ಗತವನ್ನ ನೆನೆದಿದ್ರು ರಿಷಬ್ ಹಾಗೆ ನಾಭಿ ಇಬ್ರು. ಈಗ ಸ್ಟೋರಿ ಪಾಸ್ಟಿಗೆ ಹೋಗತ್ತೆ. ಇಲ್ಲ ಪಪ್ಪ, ಹಾಗೆ ಹೇಳಲಿಕ್ಕಾಗಲ್ಲ. ಇನ್ನೇನು ಬರ್ತಾನಲ್ಲ ಆಗ್ಲೇ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಅವನನ್ನ ಅಂತ ಪಟ್ಟು ಬಿಡದೆ ಹೇಳಿದ ಮಗಳ ಮಾತಿಗೆ ತಂದೆಯ ಓಲೈಸುವಿಕೆ ಸೋತಿತ್ತು. ಸರಿ ಕಣಮ್ಮ, ಅದೇನು ಈಗಿನ ಮಕ್ಕಳು ಸರ್ಪ್ರೈಸೋ ಏನೋ. ಸಪ್ಪೆ ಮುಖ ಹಾಕಿ ನುಡಿದ ಶ್ರೀನಿವಾಸರ ಕಡೆ ಮುಗುಳ್ನಗೆ ಬೀರ್ತಾಳೆ ನಾಭಿ. ಅಳಿಯನಾಗೋನ್ ಬಗ್ಗೆ ಹೇಳುವಲ್ಲಿ ಸತಾಯಿಸ್ತಾ ಇದ್ದಾಳಲ್ಲ ಮಗಳು. ಅದರಂತೆಯೇ ಅವರನ್ನ ಕುತೂಹಲಕ್ಕೆ ಬೇರೆ ದೂಡಿದ್ಲು ಅಳಿಯ ಆಗೋನನ್ನ ಪರಿಚಯ ಮಾಡ್ಕೊಡೋಕೆ. ಅಷ್ಟ್ರಲ್ಲೇ ಅವಳ ಮೊಬೈಲ್ ರಿಂಗ್ ಆಗತ್ತೆ. ರಿಷಬ್ನ ಕರೆ ಅಂತ ತಿಳಿದು ಸಂತಸ ಪಟ್ಟವಳು ಪಪ್ಪ 1 ನಿಮಿಷ ಬಂದೆ ಅಂತ ಕಾಲ್ ರಿಸೀವ್ ಮಾಡಿ ಹೊರಗಡೆಗೆ ಹೋಗಿದ್ಲು ನಾಭಿ. ಹೇಳು ರಿಷಬ್, ಬರ್ತಿದ್ಯಾ ತಾನೆ? ಇವತ್ತು ನಿನ್ನನ್ನ ಪಪ್ಪನಿಗೆ ಪರಿಚಯ ಮಾಡ್ಬೇಕು ಅಂತ ಹೇಳಿದಿನಲ್ಲ ನಿನ್ನೆನೆ. ಈಗ ಬರೋದಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡೋದಿಲ್ಲ ನಾನು ಅಷ್ಟೇ. ಅವನು ಮಾತಾಡೋ ಮೊದ್ಲೇ ಹೇಳೋದೆಲ್ಲವನ್ನ ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ಲು ನಾಭಿ. ಅವಳ ಮಾತುಗಳನ್ನ ಕೇಳಿಸ್ಕೊಂಡವನ ಕಂಗಳಲ್ಲಿ ಹನಿಗಳು ಶೇಖರಣೆಗೊಂಡಿದ್ವು. ಐ ಆಮ್ ಸಾರಿ ಮುದ್ದು, ನಿನ್ ಖುಷಿಗೋಸ್ಕರ ನಾನೊಂದು ನಿರ್ಧಾರವನ್ನ ಈಗಾಗ್ಲೇ ತೆಗೆದುಕೊಂಡಿದ್ದೀನಿ ಅಂತ ಮನದಲ್ಲೇ ಅವಳಿಗೆ ಕ್ಷಮೆ ಯಾಚಿಸ್ತವನು ಜಾರ್ತಾ ಇದ್ದ ಕಂಬನಿಯನ್ನ ಒರೆಸ್ಕೊಂಡು, ನಿನ್ ಹತ್ರ ಮಾತಾಡೋದಿದೆ ನಾಭಿ, ನಾವಿಬ್ರು ಖಾಯಂ ಭೇಟಿಯಾಗೋ ಸಮುದ್ರ ತೀರಕ್ಕೆ ಬಂದ್ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದ ರಿಷಬ್. ಅವನ್ ಮಾತನ್ನ ಕೇಳಿದ ನಾಭಿ, ಅರೆ ಇವನಿಗೆ ಇದ್ದಕ್ಕಿದ್ದಂತೆ ಏನಾಯ್ತು? ಅವನ ಗಂಭೀರ ನುಡಿಗೆ ಚಿಂತೆಗೊಳಗಾದ ನಾಭಿ ಕ್ಷಣವೂ ಯೋಚಿಸದೆ ಸ್ಕೂಟಿ ಕೀ ಎತ್ಕೊಂಡು ಸಮುದ್ರ ತೀರದ ಕಡೆಗೆ ಪಯಣ ಬೆಳೆಸಿದ್ಲು. ಮಗಳ ತರಾತುರಿಯನ್ನ ಗಮನಿಸಿದ ಶ್ರೀನಿವಾಸ್ ಅವಳ ಹತ್ರ ವಿಷಯ ಏನು ಅಂತ ವಿಚಾರಿಸೋ ಅಷ್ಟ್ರಲ್ಲೇ ನಾಭಿ ಹೊರ ನಡೆದು ಆಗಿತ್ತು. ಇತ್ತ, ಇಲ್ಲ ರಿಷಬ್, ಹೀಗ್ ಮಾಡಿದ್ರೆ ನೊಂದ್ಕೊಳ್ತಾಳೆ ಅವಳು. ಮತ್ತೆ ಅವಳು ನೊಂದ್ಕೊಂಡ್ರೆ ಮುಂದಿನ ಮಾತು ಹೊರಡ್ಲಿಲ್ಲ ಅವನಿಂದ. ಹೇಗ್ ತಾನೇ ಹೇಳ್ತಾನೆ ತಾನು ಕೂಡ ನಾಭಿಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಅವಳನ್ನ ಪ್ರೀತಿಸೋ ನಿಮ್ಮ ಹೃದಯಕ್ಕೆ ನೋವಾಗುತ್ತದಲ್ಲ. ಜಂಗಮವಾಣಿಯಿಂದ ಒಮ್ಮೆಲೆ ತೂರಿ ಬಂದ ಮಾತಿಗೆ ಅಯೋಧ್ ಒಂದು ಕ್ಷಣ ಸ್ತಬ್ಧನಾಗ್ತಾನೆ. ಅದು ರಿಷಬ್, ಏನ್ ಹೇಳಬೇಕು ಅಂತಾನೆ ತಿಳಿತಾ ಇಲ್ಲ ಹುಡುಗನಿಗೆ. ನಿಮ್ಮ ಪ್ರೀತಿಯನ್ನ ಉಳಿಸ್ಕೊಳ್ಳಿ ಅಯೋಧ್. ನಾವಿಬ್ರು ಪ್ರೀತಿಸ್ತಾ ಇದ್ದಿದ್ದೇನೋ ನಿಜ. ಆ ಪ್ರೀತಿಯನ್ನ ಉಳಿಸ್ಕೊಳ್ಳೋಕೆ ನಾನು ಸೋತ್ ಹೋಗಿದ್ದೀನಿ. ನಿಮ್ಗೆ ನನ್ನ ಮಾತಿನ ಮೇಲೆ ಗೌರವ ಹಾಗೆ ನಂಬಿಕೆ ಅನ್ನೋದು ಏನಾದ್ರೂ ಇದ್ರೆ ಈ ಕೂಡ್ಲೆ ನೀವು ನಾಭಿ ಮನೆಗೆ ಹೋಗ್ತೀರಾ ಅಷ್ಟೇ. ಯೋಚಿಸಿ ನಿರ್ಧಾರ ಮಾಡಿ. ನಾಭಿಗೆ ನನ್ನಿಂದ ಸಿಗೋದು ಕೇವಲ ನೋವು ಮಾತ್ರ ಅಂತ ಹೇಳಿದ ರಿಷಬ್ ಕಾಲ್ನ ಕಟ್ ಮಾಡ್ತಾನೆ. ಅಯೋಧ್ ನಾಭಿ ಎಡೆಗೆ ತೋರ್ತಾ ಇದ್ದ ಕಾಳಜಿಯನ್ನ ಹಲವು ಬಾರಿ ಗಮನಿಸಿದ್ದವ ಪ್ರೀತಿಯ ಕುರುಹುಗಳನ್ನ ಅರಿಯಬಲ್ಲ. ಅತ್ತ ಅಯೋಧ್ ರಿಷಬ್ ಮಾತನ್ನ ಕೇಳಿ ವಿಧಿ ಇಲ್ದೆ ನಾಭಿಯ ಮನೆಗೆ ನಡೆದಿದ್ದ. ಆದ್ರೆ ಇತ್ತ, ಏನಾಯ್ತು ರಿಷಬ್, ಯಾಕೆ ನನ್ನನ್ನ ಇಲ್ಲಿಗೆ ಬರೋಕ್ ಹೇಳ್ದೆ?
ಪಪ್ಪ ನಿನ್ಗೋಸ್ಕರ ಕಾಯ್ತಿದಾರೆ ಅಲ್ಲಿ, ಬಾ ಅಂದವಳು ಅವನ ಕೈ ಹಿಡಿತಾ ಇದ್ದಂತೆ ಕೈಯನ್ನ ಒದರುತ್ತಾನೆ ರಿಷಬ್. ವಾಟ್ ಹ್ಯಾಪನ್ ರಿಷಬ್? ಅವನ ಆ ರೀತಿ ವರ್ತನೆಗೆ ಕೊಂಚ ಗಾಬರಿ ಆಗ್ತಾಳೆ ನಾಭಿ. ಕೈಯಲ್ಲಿದ್ದ ಫೋಟೋವನ್ನ ಅವಳ ಮುಖದ ಮುಂದೆ ಎಸ್ತಿದ್ದ ರಿಷಬ್. ಅವನ ಕಣ್ಣಲ್ಲಿ ಕೋಪ ಸ್ಪಷ್ಟವಾಗಿ ಕಾಣ್ತಿತ್ತು. ಮುಖದ ಮೇಲೆ ಹರಿಹಾಯ್ದ ಫೋಟೋಗಳಲ್ಲೊಂದನ್ನ ಆರಿಸಿ ತೆಗೆದ ನಾಭಿ ಅದರಲ್ಲಿದ್ದ ತಾನು ಹಾಗೆ ಆಯೋದ್ ಒಟ್ಟಿಗೆ ಸ್ವಲ್ಪ ಸಲಿಗೆಯಿಂದಿದ್ದ ಫೋಟೋವನ್ನ ಕಂಡು ಅಚ್ಚರಿ ವ್ಯಕ್ತಪಡಿಸ್ತಾಳೆ. ಒಂದ್ರಲ್ಲಿ ಆಯೋ ನಾಭಿಯ ನೆತ್ತಿ ತಟ್ಟಿ ನೀರ್ ಕುಡಿಸ್ತಾ ಇರೋ ದೃಶ್ಯ ಇದ್ರೆ, ಇನ್ನೊಂದ್ರಲ್ಲಿ ಅವಳು ಕೆಳಗಡೆ ಬೀಳದಂತೆ ನಡು ಹಿಡಿದಿರೋ ಚಿತ್ರಣ. ಮಗದೊಂದ್ರಲ್ಲಿ ಶರ್ಟ್ ಇಲ್ದೆ ಬರೀ ಮೈಯಲ್ಲಿದ್ದ ಆಯೋದ್ನ ಎದುರಾಗಿ ನಿಂತಿದ್ದ ನಾಭಿಯನ್ನ ಬೇರೆ ಅರ್ಥದಲ್ಲಿ ಬಿಂಬಿಸುವಂತಿದೆ. ಆಯೋದ್ನ ಶರ್ಟ್ ಮೇಲೆ ನಾಭಿ ತಿಳಿದೇ ಕಾಫಿ ಚೆಲ್ದಾಗ ರೂಮ್ ಒಂದರ ಒಳಗೆ ಅವನ ಶರ್ಟ್ ತೆಗೆಸಿ ಕಾಫಿಯಿಂದ ಒದ್ದೆ ಆದ ಅವನ ಹರವಾದ ಎದೆಯನ್ನ ಒದ್ದೆ ಬಟ್ಟೆಯಿಂದ ಒರೆಸಿದ್ಲು ಅಷ್ಟೇ. ಅಲ್ಲಿ ಕರ್ತವ್ಯ ಪ್ರಜ್ಞೆ ಇದ್ದ ವಿನಃ ಬೇರಾವ ಕೆಟ್ಟ ಭಾವನೆ ಇಲ್ಲ. ಏನಿವೆಲ್ಲ ಅಂತ ಕೈ ಕಟ್ಟಿ ನುಡಿದಿದ್ದ ರಿಷಬ್ ಮನದಲ್ಲೇ ಅವಳಿಗೆ 1000ಕ್ಕೂ ಹೆಚ್ಚು ಬಾರಿ ಕ್ಷಮೆ ಕೋರಿದ್ದ. ನೀನ್ ಅನ್ಕೊಂಡಂಗೆ ಏನು ಇಲ್ಲಪ್ಪ, ಅಯ್ಯೋ ನನ್ನ ಒಳ್ಳೆ ಸ್ನೇಹಿತ ಅಷ್ಟೇ. ಅವನ ಅನುಮಾನವನ್ನ ಊಹಿಸಿ ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಹೇಳಿದ್ಲು ನಾಭಿ ರಿಷಬ್ಗೆ. ಹೌದಾ, ಅವನು ನಿನ್ ಸ್ನೇಹಿತ ಅನ್ನೋದನ್ನ ನಾನು ನಂಬೇಕಾ? ನೀವಿಬ್ರು ಸ್ನೇಹಿತರೆ ಆಗಿದ್ರೆ ಅವನ್ ಯಾಕೆ ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ? ಅವನಿಗೆ ನೀನು ತೋರೋ ಕಾಳಜಿ ಎಲ್ಲ ನೋಡಿದ್ರೆ ನೀನು ಬಹುಶಃ ಅವನನ್ನ ಪ್ರೀತಿಸ್ತಾ ಇದೀಯ ಅನ್ಸತ್ತೆ. ಅಂತೂ ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿನ ತೋರಿಸ್ಬಿಟ್ಟಿಯಲ್ಲ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನೋ ಜಾಯಮಾನ ನಿನ್ನದು. ಕೋಟಿ ಆಸ್ತಿಯ ರಾಣಿ ಆಗಬಹುದು ಅನ್ನೋ ಕಾರಣಕ್ಕೆ ನನ್ಗೆ ಸುಳ್ಳು ಹೇಳಿ ಒಪ್ಕೊಂಡಿರೋದಲ್ವಾ ನೀನು? ಛೀ, ಈ ರೀತಿ ಇಬ್ಬಿಬ್ರನ್ನ ಅಲ್ಲಲ್ಲ ಇನ್ನು ಎಷ್ಟು ಜನರನ್ನ ಇಟ್ಟು ಅಂತ ಇದ್ದವನ ಕೆನ್ನೆಗೆ ಚಟಾರನೆ ಏಟೊಂದು ಅಪ್ಪಳಿಸಿತ್ತು. ಛೀ, ನಿನ್ನನ್ನೇನಾ ನಾನು ಪ್ರೀತಿಸಿದ್ದು? ಪ್ರಪ್ರಥಮ ಬಾರಿ ಒಂದು ವಿಷಯದಲ್ಲಿ ನನ್ನ ಆಯ್ಕೆ ತಪ್ಪಿದೆ ಅಂದ್ರೆ ಅದು ನಿನ್ನ ವಿಷಯದಲ್ಲೇ. ಅದು ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಅಂತಹ ಮಾತುಗಳನ್ನ. ಹೇಳೋದು ಹೋಗ್ಲಿ, ಆ ಮಾತುಗಳನ್ನ ಕೇಳೋಕು ಅಸಹ್ಯ ಅನ್ಸತ್ತೆ. ಅಂಥದ್ರಲ್ಲಿ ನಿನ್ನಿಂದ ಇಂತಹ ಮಾತುಗಳನ್ನ ನಾನು ನಿರೀಕ್ಷಿಸಿರ್ಲಿಲ್ಲ. ತುಂಬಾ ಥ್ಯಾಂಕ್ಸ್ ನಿನ್ನ ನಿಜ ರೂಪವನ್ನ ನೀನಾಗೆ ಬಯಲು ಮಾಡಿದಕ್ಕೆ. ಒಂದ್ ವೇಳೆ ನಮ್ಮಿಬ್ರ ಮದುವೆ ಆಗಿ ಆಗ ನಿನ್ನ ಅನುಮಾನದ ಪಿಶಾಚಿ ಹೊರ ಬಂದಿದ್ರೆ ನನ್ನ ಸಂಕಟಕ್ಕೆ ಕೊನೆಯೇ ಇಲ್ಲದಂತಾಗ್ತಿತ್ತು. ನನಗೂ ನೀನು ಬೇಡ, ನಿನ್ನ ಪ್ರೀತಿಯೂ ಬೇಡ ಎಂದು ಕೈ ಮುಗಿದವಳ ಅಕ್ಷಿಯಿಂದ ಜಾರ್ತಾ ಇದ್ದ ಅಶ್ರು ಬಿಂದುಗಳು ಧರೆಗಪ್ಪಳಿಸಿ ಧರೆಯನ್ನ ತಣಿಸುವ ಸಾಹಸಕ್ಕಿಳಿದಿದೆ. ಆದ್ರೆ ಇದೀಗ ನೋವೆಂಬ ಕೂಪದಲ್ಲಿ ಬೆಂದು ಹೋಗ್ತಾ ಇರೋ ಮನಕ್ಕೆ ತಂಪೆರಿಯೋರು ಯಾರು? ಬಿರುಸಾಗಿ ಅಲ್ಲಿಂದ ಸಾಗಿಬಿಟ್ಟಳು ನಾಭಿ. ಕಣ್ಣೀರನ್ನ ಕೂಡ ಒರೆಸ್ಕೊಳ್ಳೋ ಗೋಜಿಗೂ ಹೋಗದೆ. ಅವಳ ಹೃದಯ ಛಿದ್ರವಾಗಿದೆ. ಇನಿಯನ ಮಾತುಗಳಿಂದ ಮನದ ತುಂಬೆಲ್ಲ ನೋವಿನ ಅಲೆಗಳು ಭೀಕರ ರೂಪವನ್ನ ತಾಳ್ದಂತಿದೆ. ಹರಿಯೋ ನದಿಯಲ್ಲಿ ಬಳಿದು ಹೋಗೋ ಮರಳಿನಂತೆ ಅವನ ಜೊತೆಗೆ ಕಟ್ಕೊಂಡ ಕನಸುಗಳೆಲ್ಲ ಕಮರಿ ಹೋಗ್ತಿವೆ. ಅಂತೆಯೇ ಶರವೇಗದಲ್ಲಿ ಮನೆಯನ್ನ ಬಂದು ಸೇರಿದ್ಲು ನಾಭಿ. ಮನೆ ತುಂಬೆಲ್ಲ ಸಿಹಿಯ ಸ್ವಾದಿಷ್ಟ ಘಮಲು ಹರಡಿದೆ. ಆದ್ರೆ ಅವಳ ಮನ ಕಲ್ಲೆಸೆದ ನೀರಿನಂತೆ ರಾಡಿಯಾಗಿದೆ. ಏನ್ ಪಪ್ಪ, ಇಬ್ರು ಸೇರಿ ಏನೋ ರೆಸಿಪಿ ಮಾಡ್ತಿದ್ದೀರಾ? ಸದ್ದಿಲ್ಲದೆ ತನ್ನ ಕೋಣೆಗೆ ಸಾಗಿ ಮುಖಕ್ಕೆ ನೀರಚ್ಕೊಂಡು ಬಂದವಳು ಅಡ್ಗೆ ಮನೆಗೆ ಪ್ರವೇಶಿಸ್ತಾ ಇದ್ದಂತೆ ಸಿಹಿ ತಾರಾತುರಿಯಲ್ಲಿ ನಿರತರಾಗಿದ್ದ ದಂಪತಿಗಳನ್ನ ಕುರಿತು ಪ್ರಶ್ನಿಸಿದ್ಲು ನಾಭಿ. ಮನದಲ್ಲೆದ್ದ ಕೋಲಾಹಲವನ್ನ ತನ್ನಲ್ಲಿಯೇ ಬಚ್ಚಿಟ್ಕೊಂಡಿದ್ಲು ಹುಡುಗಿ. ಅದೇ ಇವತ್ತು ಅಳಿಯಂದ್ರನ್ನ ಭೇಟಿ ಮಾಡಿಸ್ತೀನಿ ಅಂದಿದ್ಯಲ್ಲ, ಅವರನ್ನ ಭೇಟಿಯಾದ ಖುಷಿಯಲ್ಲಿ ಈ ರೆಸಿಪಿ. ಅದೇನು ಬಂಗಾರದಂತಹ ಗುಣಕಣಮ್ಮ ಅವರದ್ದು. ಬಹಳ ಸಂಸ್ಕಾರವಂತ ಕುಟುಂಬದಿಂದ ಬಂದವರನ್ಸುತ್ತೆ. ನಿನ್ನ ಜೀವನದ ಪ್ರತಿಯೊಂದು ಆಯ್ಕೆಯು ಪರ್ಫೆಕ್ಟ್. ನಾವೇ ಹುಡುಕಿದ್ರು ಸಹ ಇಂತಹ ಹುಡುಗ ಸಿಕ್ತಿರ್ಲಿಲ್ವೇನೋ ಬಹುಶಃ. ಅಷ್ಟಕ್ಕೂ ನೀನ್ ಯಾಕೆ ಅವರನ್ನ ಮಾತ್ರ ಕಳಿಸಿ ತರಾತುರಿಯಲ್ಲಿ ಒಬ್ಳೆ ಹೊರಟಿದ್ದು ಎಂದ ತಂದೆಯ ಮಾತುಗಳಿಗೆ ಅಚ್ಚರಿಗೊಳ್ತಾಳೆ ನಾಭಿ. ರಿಷಬ್ ಇಲ್ಲೂ ಸಹ ಹೇಗಿರೋಕ್ ಸಾಧ್ಯ? ರಿಷಬ್ ನನ್ ಜೊತೆ ಇದ್ದ ಅಂದ್ಮೇಲೆ ಇಲ್ಲಿಗೆ ಬಂದಿದ್ದಾದ್ರೂ ಯಾರು ಅಂದ್ಕೊಳ್ತಾಳೆ ನಾಭಿ. ಹಾಗೇನಿಲ್ಲ ಪಪ್ಪ, ಕೆಲವು ಮೆಡಿಕಲ್ ರಿಪೋರ್ಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬರೋದಿತ್ತು, ಅದಕ್ಕೆ ಹೋಗಿದ್ದೆ. ಅಂದ್ಹಾಗೆ ಇಲ್ಲಿಗೆ ಬಂದಿದ್ದವರು ಇವರೇನಾ ಅಂತ ತನ್ನ ಮೊಬೈಲ್ನ ಗ್ಯಾಲರಿಯಲ್ಲಿದ್ದ ಆಯೋದ್ನ ಫೋಟೋ ಒಂದನ್ನ ತೋರಿಸ್ತಾಳೆ. ಹೋ ಪುಟ್ಟ, ಇವರನ್ನೇ ಅಲ್ವಾ ನೀನು ಪ್ರೀತಿಸಿದ್ದು? ಇವರ ಸ್ವಲ್ಪ ಹೊತ್ತಿನ ಮುಂಚೆಗೆ ಬಂದು ಹೋಗಿದ್ದು. ಒಳ್ಳೆ ರಾಜ್ಕುಮಾರ ಇದ್ದಾಗೆ ಇದ್ದಾರೆ. ಮಗಳ ಕೈಯಲ್ಲಿದ್ದ ಮೊಬೈಲ್ನ ಸ್ವಲ್ಪ ಹತ್ರಕ್ಕೆ ಹಿಡಿದು ಹೇಳ್ತಾರೆ. ಅಂದ್ರೆ ರಿಷಬ್ ಮೊದಲು ಹೇಳಿದ್ದು ಸತ್ಯವಾ? ಛೇಛೆ, ಆಯೋದ್ ಈ ರೀತಿಯೆಲ್ಲ ಯೋಚನೆ ಮಾಡೋಕೆ ಸಾಧ್ಯವಿಲ್ಲ ಅಂದುಕೊಂಡ ನಾಭಿ
ಹೌದು, ಬಂದವನು ಏನಂತ ಹೇಳ್ದ ಅವನು ಅಂತ ಕೇಳಿದ್ಲು ತನ್ನ ಅನುಮಾನವನ್ನ ಬಗೆಹರಿಸ್ಕೊಳ್ಳೋಕೆ. ಇನ್ನೇನಂತಾನೆ ಪುಟ್ಟ, ನಿಮ್ ಮಗಳು ಪ್ರೀತಿಸ್ತಾ ಇರೋದು ನನ್ನನ್ನೇ. ನನ್ನದು ಅಂತ ಇರೋದು ದೇವರ ಗುಡಿ ಅಂತಿರೋ ಆಸ್ಪತ್ರೆ, ಜೊತೆಗೆ ದೇವರ ರೂಪದ ತಂದೆ ತಾಯಿ. ನಮ್ಮ ಮನೆಯಲ್ಲೆಲ್ಲರೂ ನಮ್ಮ ಪ್ರೀತಿಗೆ ಒಪ್ಪಿದ್ದಾರೆ. ಅದರಲ್ಲೂ ಡ್ಯಾಡ್ಗೆ ನಾಭಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ದೇ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋಳಲ್ವಾ ಅವಳು. ನೀವು ಒಪ್ಪಿದ್ರೆ ಮುಂದಿನದನ್ನ ಮಾತಾಡೋಣ ಅಂತ ಹೇಳಿದ್ದ. ಅವನ ಪ್ರತಿ ಮಾತುಗಳನ್ನ ಮಗಳ ಬಳಿ ಚಾಚು ತಪ್ಪದೆ ವರದಿ ಒಪ್ಪಿಸಿದ್ರು. ನಾಭಿ ಈಗ ಹಂತ ಹಂತವಾಗಿ ಒಳಗೊಳಗೆ ಕುಸಿಯೋಕೆ ಪ್ರಾರಂಭಿಸಿದ್ಲು. ಆಯೋದ್ ಯಾಕೆ ಇಲ್ಲಿಗೆ ಬಂದ, ನನ್ನನ್ನು ಯಾಕೆ ಮದ್ವೆ ಆಗ್ತೀನಿ ಅಂತ ತಿಳಿಸ್ದ, ಅಷ್ಟಕ್ಕೂ ನಾನ್ ಪ್ರೀತಿಸ್ತಾ ಇರೋದು ತನ್ನನ್ನೇ ಅಂತ ಅವನು ಹೇಳೋಕೆ ಕಾರಣ ಆದ್ರೂ ಏನು? ಅವಳ ಮನ ಗೊಂದಲದ ಗೂಡಾಗಿತ್ತು. ಮೆಲ್ಲನೆ ಅಲ್ಲಿಂದ ಹೊರ ನಡೀತಾಳೆ. ಅಯೋಧ್ಗೆ ಕಾಲ್ ಮಾಡಿ ತಕ್ಷಣ ತನ್ನನ್ನ ಮನೆಯ ಹಿಂದಿರೋ ಪಾರ್ಕ್ನಲ್ಲಿ ಭೇಟಿ ಆಗ್ಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ನಾಭಿ. ನೋಡಿ ಅಯೋಧ್, ಅವಳು ಎಷ್ಟೇ ನಿಮ್ಮಿಂದ ಸತ್ಯ ಬಿಡಿಸೋಕೆ ಪ್ರಯತ್ನ ಪಟ್ರು ನೀವು ಅವಳಿಗೆ ಸತ್ಯ ಏನು ಅಂತ ತಿಳಿಸ್ಬಾರ್ದು. ಅವಳ ಕಣ್ಣಲ್ಲಿ ನನ್ನನ್ನೇ ದೂಷಿತನಾಗಿ ಮಾಡೋದು ಅನಿವಾರ್ಯ. ನೀವು ಸತ್ಯ ತಿಳಿಸೋದಿಲ್ಲ ಅಂತ ನಾನು ನಂಬಿದ್ದೀನಿ. ನನ್ನ ನಂಬಿಕೆಯನ್ನ ಉಳಿಸ್ಕೊಳ್ಳಿ. ಮೊಬೈಲನ್ನ ಕಿವಿಯಿಂದ ಸರಿಸಿದವನ ಪಕ್ಕ ನಿಂತಿದ್ದ ರಿಷಬ್ ಹೇಳಿದ್ದ ಅಯೋಧ್ಗೆ. ಅದು ರಿಷಬ್ ಅಂತ ಇದ್ದ ಅಯೋಧ್ಗೆ, ಇದೇ ನನ್ನ ಕೊನೆಯ ನಿರ್ಧಾರ ಅಯೋಧ್. ಅವಳನ್ನ ನೀವು ಮದುವೆ ಆಗ್ಲೇಬೇಕು. ಯಾಕೆ, ನಿಮಗೆ ಆಸೆ ಇಲ್ವಾ ಪ್ರೀತಿಸ್ತವಳನ್ನ ಮದುವೆಯಾಗಿ ಅವಳ ಜೀವನದುದ್ದಕ್ಕೂ ಜೊತೆಯಾಗಿರೋಕೆ? ಅವಳು ನನ್ನನ್ನ ಒರೆಸಿದ್ರೆ ಸಿಗೋದು ಬರೀ ನೋವೆ ಅಂತಾನೆ. ರಿಷಬ್ನ ಮಾತು ಭಾವರಹಿತವಾಗಿತ್ತು. ಅಯೋಧ್ಗೆ ಮುಂದೆ ಏನು ಮಾತಾಡೋಕ್ಕೂ ಆಗ್ಲಿಲ್ಲ. ನಾಭಿ ಹೇಳಿದ ಸ್ಥಳದ ಕಡೆಗೆ ಹೆಜ್ಜೆ ಹಾಕ್ತಾನೆ ಅಯೋಧ್. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಯೋಧ್, ನಾನು ನಿನ್ನನ್ನ ಪ್ರೀತಿಸೋದಿಲ್ಲ ಅಂತ. ಎದುರಿದ್ದವನನ್ನ ದಿಟ್ಟಿಸ್ತಾ ನುಡಿದಿದ್ಲು ನಾಭಿ. ಅವಳ ಕಣ್ಗಳಲ್ಲಿ ತನ್ನ ದೃಷ್ಟಿಯನ್ನ ಬೆರೆಸೋಕೆ ಸೋತವ ನಿಜವನ್ನ ಒಪ್ಕೊಂಡಿದ್ದ. ತಾನವಳನ್ನ ಈ ಮೊದಲಿಂದನೂ ಪ್ರೀತಿಸ್ತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಒಲ್ಲದ ಮನಸ್ಸಿನಿಂದಲೇ ರಿಷಬ್ ಹೇಳ್ದಂತೆ ತಾನಿಂದು ನೀನಿಲ್ಲದ ಸಮಯದಲ್ಲಿ ನಿನ್ನ ಮನೆಗೆ ಹೋಗೋಕೆ ಕಾರಣನೇ ರಿಷಬ್ ಎಂದಿದ್ದ. ಅವನ ಮಾತನ್ನ ಕೇಳಿದ ನಾಭಿ, ನೀವಿನ್ನೂ ಹೊರಡಬಹುದು, ಮದುವೆ ತಯಾರಿ ಮಾಡ್ಕೊಳ್ಳಿ ಎಂದವಳ ಮನದ ವೇದನೆಯನ್ನ ಎದುರಿದ್ದವ ಅರಿತುಕೊಳ್ಳೋಕೆ ಸೋತ್ ಹೋಗಿದ್ದ. ಅಲ್ಲಿಂದ ಸರಸರನೆ ಮನೆ ಕಡೆ ಹೆಜ್ಜೆ ಹಾಕಿದ್ಲು ನಾಭಿ. ಅವಳ ಕಣ್ಣಿಂದ ಸಾಲು ಸಾಲಾಗಿ ಜಾರ್ತಾ ಇದ್ದ ನೋವಿನ ಸಂಕೇತವಾದ ಕಂಬನಿಯನ್ನ ತೊಡ್ಕೊಳ್ಳೋ ಗೋಜಿಗೂ ಹೋಗ್ಲಿಲ್ಲ ಅವಳು. ಹೇಗ್ ತಾನೇ ತಂದೆಯ ಬಳಿ ಹೇಳ್ತಾಳೆ, ಮಗಳ ಮೇಲೆ ನೀವಿಟ್ಟ ನಂಬಿಕೆ ಎಂಬ ಕಟ್ಟಡ ಕುಸಿದು ನಿರ್ನಾಮವಾಗಿದೆ ಅಂತ? ಹೇಗ್ ತಾನೇ ಹೇಳ್ತಾಳೆ ತಾನು ಪ್ರೀತಿಯಲ್ಲಿ ಮೋಸ ಹೋಗಿದ್ದೀನಿ ಅಂತ, ಮೊದಲ ಬಾರಿ ತನ್ನ ಆಯ್ಕೆಯಲ್ಲಿ ಎಡವಿದ್ದೀನಿ ಅಂತ? ತನ್ನ ಮನದ ನೋವನ್ನೆಲ್ಲ ತನ್ನೊಳಗೆ ಅದುಮಿಟ್ಕೊಂಡು ವಿವಾಹಕ್ಕೆ ಹಸಿರು ನಿಶಾನೆ ಸೂಚಿಸಿದ್ಲು. ತಂದೆ ತಾಯಿಯ ಮುಖದ ಮೇಲಿನ ನಗುವನ್ನ ಮಾಸದಂತೆ ಕಾಪಾಡೋಕೆ. ಮುಂದೆ ನಡೆದದ್ದೆಲ್ಲ ನಾಭಿಯ ಪಾಲಿಗೆ ಒಲ್ಲದ ಬಂಧವಾದ್ರೆ ಅಯೋಧ್ಗೆ ಮಾತ್ರ ಒಲಿದು ಬಂದ ಸೌಭಾಗ್ಯವಾಗಿತ್ತು. ಈಗ ಕತೆ ಪ್ರೆಸೆಂಟ್ ಅಂದ್ರೆ ವಾಸ್ತವಕ್ಕೆ ಬರುತ್ತೆ. ನೆನಪಾಯ್ತಾ ಈಗ ಸಾಹೇಬ್ರಿಗೆ ಅಂತ ಹಿಂದಿರುಗಿದವಳ ಜೀವ ಬಾಯಿಗೆ ಬಂದಿತ್ತು. ಹುಲ್ಲು ಹಾಸಿನ ಮೇಲೆ ಕುಸಿದು ಬಿದ್ದಿದ್ದ ರಿಷಬ್. ಇದು ನಿನ್ನದೇ ಯಾವುದೋ ನಾಟಕ ಇರ್ಬೇಕಲ್ಲ ಅಂತ ಸ್ವಲ್ಪ ಸಾವರಿಸ್ಕೊಂಡು ತಾನೇ ಹೇಳಿದ್ಲು ಮತ್ತೊಮ್ಮೆ. ಸುಳ್ಳಿನ ಪೊರೆ ಕಳಚುವ ಸಮಯವೇನೋ ಬಂದಿತ್ತು. ಆದ್ರೆ ಕಾಲ ಒಮ್ಮೆ ಮಿಂಚಿ ಹೋದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ನಾಭಿ, ಒಂದು ಬಾರಿ ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳ್ಬಿಡು ಅಂತ ಇದ್ದವನ ಸ್ವರವೆಲ್ಲ ಕ್ರಮೇಣ ಕ್ಷೀಣಿಸ್ತಾ ಇತ್ತು. ಅವನ ಸ್ವರದ ಏರಿಳಿತವನ್ನ ಇದೀಗ ಸೂಕ್ಷ್ಮವಾಗಿ ಗ್ರಹಿಸಿದಾಳೆ ಹುಡುಗಿ. ಅಂತೆಯೇ ಅಯೋಧ್ ಸಾವಿನ ಕ್ಷಣದ ನೆನಪುಗಳು ಒಮ್ಮೆಲೆ ಲಗ್ಗೆ ಇಟ್ಟಿದ್ವು ಅವಳ ಕಣ್ಣ ಮುಂದೆ. ಅಂತೆಯೇ ರಿಷಬ್ನ ಬಳಿ ಓಡಿ ಬಂದವಳು ನೆಲಕ್ಕೆ ಮೈಚಾಚಿದ್ದವನನ್ನ ತನ್ನ ಮಡಿಲಿಗೆ ಎಳ್ಕೊಂಡು ಕ್ಷಣಕ್ಕೊಮ್ಮೆ ಕಣ್ತೆಲಿಸ್ತಾ ಇದ್ದವನ ಕೆನ್ನೆ ತಟ್ಟಿ ಎಚ್ಚರಗೊಳಿಸೋಕೆ ಪ್ರಯತ್ನಿಸ್ತಾ ಇದ್ಲು. ವಾಟ್ ಹ್ಯಾಪನ್ ರಿಷಬ್, ಇದೇನು ನಿನ್ ಹೊಸ ನಾಟಕನ? ಏಳು ರಿಷಬ್ ಪ್ಲೀಸ್ ಅಂತ ಅವನನ್ನ ಪುನಃ ಪುನಃ ಎಚ್ಚರಿಸ್ತಾ ಇದ್ದ ನಾಭಿಯ ಕಂಗಳಿಂದ ಯಥೇಚ್ಛವಾಗಿ ಅಶ್ರಬಿಂದುಗಳು ಜಾರ್ತಿವೆ. ಅವನ್ ಯಾಕೆ ಕೆಳಗ್ ಬಿದ್ದಿದ್ದಾನೆ ಅನ್ನೋದ್ರ ಬಗ್ಗೆ ತಿಳಿದಿಲ್ಲ ಹುಡುಗಿಗೆ. ಅವನ ಉಸಿರಾಟದ ಏರುಪೇರಿನಿಂದಲೇ ಏನೋ ಅನಾಹುತ ಸಂಭವಿಸಿದೆ ಅನ್ನೋದಂತೂ ಖಾತ್ರಿ ಆಗಿತ್ತು ಅವಳಿಗೆ. ಅವಳು ಅವನನ್ನ ಎಚ್ಚರಿಸೋ ಕಾರ್ಯದಲ್ಲಿ ನಿರತರಾಗಿದ್ದಾಗ್ಲೇ ಅಷ್ಟರಲ್ಲೇ ಅವನ ಮೊಬೈಲ್ನ ವೈಬ್ರೇಷನ್ ಸದ್ದು ಅವಳ ಕೈಯನ್ನ ಸೋಕಿತ್ತು. ಲಘು ಬಗನೆ ಅವನ ಜೋಬ್ನಿಂದ ಮೊಬೈಲ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡವಳು ಬಂದಿದ್ದ ಕಾಲ್ನ ರಿಸೀವ್ ಮಾಡಿ ವಾಸ್ತವದ ಸಂಗತಿಯನ್ನ ತಿಳಿಸೋ ಮೊದಲೇ ಅತ್ತಲಿಂದ ಹೊರಟಿತ್ತು ಲಾಸ್ಯಾಳ ಧ್ವನಿ. ಹೆಲೋ ರಿಷಬ್, ಆರ್ ಯು ಲಿಸನಿಂಗ್ ಮೈ ವಾಯ್ಸ್?
ನಿನಗೆ ಎಷ್ಟು ಸಲ ಕಾಲ್ ಮಾಡಬೇಕು ನಾನು? ಬದುಕೋ ಸಾಧ್ಯತೆ ಕಡಿಮೆ ಅಂತ ನಿನ್ನ ಆರೋಗ್ಯದ ವಿಷಯದಲ್ಲಿ ನೀನೇ ಈ ರೀತಿ ನಿಷ್ಕಾಳಜಿ ವಹಿಸಿದ್ರೆ ಹೇಗೆ? ಅದ್ರಲ್ಲೂ ನಾನು ಇಂಡಿಯಾಗೆ ಮರಳ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದೆ. ನಿನ್ನ ಹೆಲ್ತ್ ರಿಪೋರ್ಟ್ ಬರೋ ತನಕನಾದ್ರೂ ಕಾಯ್ಬೇಕಲ್ಲ. ಈಗ ಆ ವಿಷಯ ಬಿಡು. ಆದಷ್ಟು ಬೇಗ ಆಸ್ಪತ್ರೆಗೆ ಬಾ. ಇಟ್ಸ್ ಎಮರ್ಜೆನ್ಸಿ. ನಿನ್ನ ಸ್ಥಿತಿ ಬಹಳ ಗಂಭೀರವಾಗಿದೆ. ಲಾಸ್ಯಾಳ ಮಾತಿನ ಅರ್ಥ ಏನು ಅಂತಾನೆ ತಿಳಿತಾ ಇಲ್ಲ ನಾಭಿಗೆ. ಆದ್ರೆ ರಿಷಬ್ ಅಪಾಯದಲ್ಲಿದ್ದಾನೆ ಅನ್ನೋದಂತೂ ಅವಳ ಮಾತುಗಳಿಂದಲೇ ತಿಳಿದು ಬಂದಿತ್ತು. ಹೆಲೋ ಮೇಡಮ್, ಮಾತಿಗಿಂತ ಅಳುವೆ ಹೆಚ್ಚಾಗಿ ಕೇಳಿಸ್ತಾ ಇದೆ. ಹೆಲೋ, ಯಾರ್ ನೀವು? ನೀವು ಅವನಿಗೆ ಏನಾಗಬೇಕು? ರಿಷಬ್ ಎಲ್ಲಿದ್ದಾನೆ? ಫೋನ್ ನಂಬರನ್ನ ಒಮ್ಮೆ ಚೆಕ್ ಮಾಡಿಕೊಂಡು ರಿಷಬ್ನ ಫೋನ್ ನಂಬರ್ ಅಂತ ಖಚಿತಪಡಿಸ್ಕೊಂಡ ಲಾಸ್ಯ ಅತ್ತಲಿಂದ ಅಳು ಮಿಶ್ರಿತವಾಗಿ ಕೇಳಿ ಬಂದ ಹೆಣ್ಣಿನ ಧ್ವನಿಗೆ, ಮೇಡಮ್, ನಾನು ರಿಷಬ್ ಫ್ರೆಂಡ್ ನಾಭಿ ಅಂತ. ರಿಷಬ್ ಯಾಕೋ ರೆಸ್ಪಾನ್ಸ್ ಮಾಡ್ತಿಲ್ಲ. ನಾನು ನೋಡೋ ಅಷ್ಟರಲ್ಲೇ ಕೆಳಗಡೆ ಬಿದ್ದಿದ್ದ. ಉಸಿರಾಟದ ಗತಿಯು ನಿಧಾನ ಆಗ್ತಿದೆ. ಏನಾಗಿದೆ ಅವನಿಗೆ ಹೇಳಿ ಮೇಡಮ್? ಅಳುತ್ತಲೇ ಉತ್ತರಿಸಿದವಳು ಅವನ ಪರಿಸ್ಥಿತಿಗೆ ಕಾರಣ ಏನು ಅಂತ ಪ್ರಶ್ನಿಸಿದ್ಲು ನಾಭಿ ಲಾಸ್ಯಾಗೆ. ಓ ಶಿಟ್, ಇಟ್ಸ್ ಟೂ ಲೇಟ್. ಸಾರಿ ಟು ಸೇ ದಿಸ್ ಮೇಡಮ್. ಹೀ ಈಸ್ ಅ ಬ್ರೈನ್ ಟ್ಯೂಮರ್ ಪೇಷಂಟ್. ಅವನು ನಮ್ಮ ಕಾಲೇಜ್ ಫ್ರೆಂಡ್. 1 ವರ್ಷದ ಹಿಂದೆ ನಾವು ಒಂದು ವೀಕ್ ಮೆಡಿಕಲ್ ಕ್ಯಾಂಪ್ ಒಂದರ ಸಲುವಾಗಿ ಇಂಡಿಯಾಗೆ ಬಂದಿದ್ವಿ. ಆಗ ದಿಢೀರ್ನೆ ಎಂಬಂತೆ ರಿಷಬ್ ಭೇಟಿ ಸಹ ಆಯ್ತು. ಹೀಗೆ ಕುಶಲೋಪರಿಯಾಗಿ ಮಾತಾಡ್ತಿರುವಾಗ ರಿಷಬ್ ಇತ್ತೀಚೆಗೆ ತನಗೆ ತುಂಬಾ ತಲೆನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ದ. ಅದಕ್ಕೆ ನಾವು ಒಂದ್ಸಲ ಹೆಡ್ ಸ್ಕ್ಯಾನಿಂಗ್ ಮಾಡಿಸು ಅಂತ ಸಜೆಸ್ಟ್ ಮಾಡಿದ್ವಿ. ಅದರಂತೆ ಅವನು ಕೂಡ ಸ್ಕ್ಯಾನ್ ಮಾಡಿಸಿದ್ದ. ಅದರ ರಿಪೋರ್ಟ್ ಮಾನ್ಯ ದಿನನೇ ಬಂದಿತ್ತು. ಆಗ್ಲೇ ತಿಳಿದಿದ್ದು ಅವನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ. ಅದು ಲಾಸ್ಟ್ ಸ್ಟೇಜಲ್ಲಿ. ಮೊದಲ 3 ಸ್ಟೇಜ್ನಲ್ಲಿ ನಾವು ನೀಡುವಂತಹ ಟ್ರೀಟ್ಮೆಂಟ್ಗಳಿಂದ ಭಾಗಶಃ ಅಂತಹ ರೋಗಿಗಳು ಗುಣಮುಖರಾಗ್ತಾರೆ. ಆದರೆ ರಿಷಬ್ ಕೆಲಸದ ಒತ್ತಡವಿರಬೇಕು ಅಂತ ಅದನ್ನ ನಿರ್ಲಕ್ಷಿಸಿಬಿಟ್ಟಿದ್ದ. ಮತ್ತದು ಕೊನೆಯ ಸ್ಟೇಜ್ ಅನ್ನ ತಲುಪಿತ್ತು. ಬ್ರೈನ್ ಟ್ಯೂಮರ್ನ ಲಾಸ್ಟ್ ಸ್ಟೇಜ್. ಇಟ್ಸ್ ವೆರಿ ಡೇಂಜರ್. ಅವರು ಕನಿಷ್ಠ ಅಂದ್ರೆ 1 ತಿಂಗಳು ಅಥವಾ ಗರಿಷ್ಠ ಅಂತ ಆದ್ರೆ 1 ವರ್ಷ ಬದುಕಬಹುದು. ಅದನ್ನು ಸೇರಿಸಿ 1-2 ದಿನ ಹೆಚ್ಚು ಸಹ ಬದುಕಬಹುದು. ಅವನು ಬದುಕುಳಿಯೋ ಸಾಧ್ಯತೆ ಕೇವಲ 100ರಲ್ಲಿ ಪ್ರತಿಶಃ 1 ಭಾಗ ಅಷ್ಟೇ. ಅದಕ್ಕೆ ಅವನನ್ನ ಹೆಚ್ಚಿನ ಟ್ರೀಟ್ಮೆಂಟ್ನ ಸಲುವಾಗಿ USA ಕರೆಸಿದ್ದು. ಆದ್ರೆ ಅಲ್ಲಾಗಿದ್ದೇ ಬೇರೆ. ರೆಂಟ್ ತೆಗೆದುಕೊಂಡ ಕಾರಲ್ಲಿ ಯಾವುದೋ ಯೋಚನೆಯಲ್ಲಿ ನಮ್ಮ ಮನೆ ಕಡೆಗೆ ಬರ್ತಾ ಇದ್ದವನ ಎದುರು ಬರ್ತಾ ಇದ್ದ ಲಾರಿಯನ್ನ ಗಮನಿಸಿರ್ಲಿಲ್ಲ. ಆ ಲಾರಿಯ ಬ್ರೇಕ್ ಫೇಲ್ ಆಗಿದ್ರಿಂದ ಲಾರಿಯಾತ ಸಹ ನಡಿಬೇಕಾದ ಅನಾಹುತವನ್ನ ತಪ್ಪಿಸುವಲ್ಲಿ ಸೋತಿದ್ದ. ನಾವು ಹೋಗಿ ನೋಡುವಾಗ ರಿಷಬ್ ಮುಖವೆಲ್ಲ ರಕ್ತಸಿಕ್ತವಾಗಿತ್ತು. ತಕ್ಷಣ ನಮ್ದೇ ಆಸ್ಪತ್ರೆಗೆ ಸೇರಿಸಿದ್ವಿ. ಆದ್ರೆ ತಲೆಗೆ ಬಿದ್ದ ಪೆಟ್ಟಿಗೆ ಕೋಮಕ್ಕೆ ಜಾರಿ ಬಿಟ್ಟ ರಿಷಬ್. ಒಂದ್ ರೀತಿಯಲ್ಲಿ ಇಷ್ಟು ದಿನ ಉಸಿರಾಡೋಕೆ ಅದು ಅವನಿಗೆ ಸಿಕ್ಕ ವರದಾನವೂ ಹೌದು. ನಂತರ ಅವನು ಎಚ್ಚರಗೊಂಡಿದ್ದು ಸುದೀರ್ಘ 10 ತಿಂಗಳ ನಂತರ. ಆಪರೇಷನ್ ಒಂದಕ್ಕೆ ಒಳಪಡಿಸೋ ಸ್ಥಿತಿಯಲ್ಲೂ ಅವನಿರ್ಲವಾಗಿದ್ರಿಂದ ಅವ ಎಚ್ಚರಗೊಂಡಿದ್ದೇ ಕನ್ವರಿಸಿದ್ದು ನಿಮ್ಮ ಹೆಸರನ್ನೇ. ಐ ಮೀನ್ ನಾಭಿ ಅನ್ನೋ ಹೆಸರನ್ನ. ಅದಾದ ನಂತರ ಅವನು ಆ ಸ್ಥಿತಿಯಿಂದ ರಿಕವರಿ ಆಗೋಕೆ 2 ತಿಂಗಳು ಬೇಕಾಯಿತು. ಒಂದು ದಿನ ಇದ್ದಕ್ಕಿದ್ದಂತೆ ತಾನು ಇಂಡಿಯಾಗೆ ಹೋಗ್ತಿದ್ದೀನಿ ಅಂತ ಮೆಸೇಜ್ ಹಾಕಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟ. ಅವನನ್ನು ಸಂಪರ್ಕಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಆಗಲಿಲ್ಲ. ಇಷ್ಟು ದಿನಗಳ ನಂತರ ಹಿಂದೆ ನಮ್ಮ ಕರೆ ಸ್ವೀಕರಿಸಿದ್ದು ಅದು ನೀವು. ಅದೆಲ್ಲ ಹಾಗಿರ್ಲಿ, ಈಗ ನಾನು ಕಳಿಸೋ ಲೊಕೇಶನ್ಗೆ ಅವನನ್ನು ಆದಷ್ಟು ಬೇಗ ಕರೆತನ್ನಿ. ಇಲ್ಲ ಅಂದರೆ ವಿ ಶುಡ್ ಲಾಸ್ ಹಿಮ್ ಫಾರ್ ಎವರ್. ನೀವು ಬರೋಷ್ಟರಲ್ಲಿ ನಾವಿಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಹಾಗೆ ಅವನು ಕಣ್ಣು ಮುಚ್ಚದಂತೆ ನೋಡ್ಕೊಳ್ಳಿ. ಡೋಂಟ್ ಲೂಸ್ ಹೋಪ್ಸ್ ಅಂತ ಕಾಲ್ ಕಟ್ ಮಾಡಿದ ಲಾಸ್ಯ ಚಿಂತನ್ಗೆ ವಿಷಯದ ಸೂಕ್ಷ್ಮತೆಯನ್ನು ತಿಳಿಸಿದ ಕೂಡಲೇ ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾರೆ ಡಾಕ್ಟರ್ ಲಾಸ್ಯ ಹಾಗೆ ಡಾಕ್ಟರ್ ಚಿಂತನ್. ಹೆಸರಾಂತ ಅಚಿಂತ್ಯ ಹಾಸ್ಪಿಟಲ್ನ ಮಾಲೀಕರು ಹೌದು. ಗೆಟಪ್ ರಿಷಬ್, ಇಷ್ಟು ದೊಡ್ಡ ಸತ್ಯವನ್ಯಾಕೋ ನನ್ನಿಂದ ಮುಚ್ಚಿಟ್ಬಿಟ್ಟೆ. ನಾನು ನಿನಗೆ ಅಷ್ಟೊಂದು ದೂರದವಳಾದ್ನ. ಎಲ್ಲ ನೋವನ್ನ ನಿನ್ನೊಳಗಡೆ ಬಚ್ಚಿಟ್ಕೊಂಡು ನನ್ನನ್ನೇ ಇನ್ನೊಬ್ರಿಗೆ ತ್ಯಜಿಸೋ ನಿರ್ಧಾರ ಮಾಡೋದ್ಯಲ್ಲ. ಏನು ಅಂತ ಹೇಳಿ ನಿನ್ನ ಪ್ರೀತಿ ಬಗ್ಗೆ ನಾನು ಶತದಡ್ಡಿ. ನಿನ್ನನ್ನು ಒಮ್ಮೆಯೂ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಲೇ ಇಲ್ಲ. ಪ್ಲೀಸ್ ರಿಷಬ್, ನನ್ನನ್ನು ಬಿಟ್ಟು ದೂರ ಹೋಗಬೇಡ. ನಿನ್ನಿಂದ ಇನ್ನೆಂದು ನಾನು ದೂರ ಇರೋಕ್ಕಾಗಲ್ಲ. ಅಯೋಧ್ನಂತೆ ನೀನು ಪ್ರೀತಿ ಹಾಗೂ ತ್ಯಾಗಕ್ಕೆ ಹಕ್ಕುದಾರನಾಗಿ ಬಿಡಬೇಡ. ನನಗೂ ಅದರಲ್ಲಿ ಸಮನಾದ ಪಾಲನ್ನ ಉಳಿಸು. ಹಾಗೆಯೇ ನನ್ನನ್ನು ಕೂಡ ಕ್ಷಮಿಸ್ಬಿಡು ರಿಷಬ್. ಸಾವು ಬದುಕಿನ ನಡುವೆ ಈಗಾಗಲೇ ಹೋರಾಡ್ತಾ ಇರೋ ನಿನಗೆ ಸಾವೇ ಸಿಗಲಿ ಅಂತ ಹೇಳಿಬಿಟ್ಟೆ. ಪ್ಲೀಸ್ ರಿಷಬ್,
ಕ್ಷಣಕ್ಕೊಮ್ಮೆ ಕಣ್ಣನ್ನ ಮುಚ್ಚೋದು ತೆರೆಯೋದು ಮಾಡ್ತಾ ಇದ್ದ ಹುಡುಗನ ಎದುರು ಕಣ್ಣೀರು ಸುರಿಸಿ ಬೇಡಿಕೆ ಇಟ್ಟಿದ್ಲು ನಾಭಿ. ಅವನನ್ನ ಅಲ್ಲಿಂದ ಕಾರಿನ ತನಕ ಕರ್ಕೊಂಡು ಹೋಗೋದು ಸುಲಭದ ಮಾತಲ್ಲ. ನಡೆದ ಘಟನೆಗಳೆಲ್ಲವನ್ನ ತಾಳೆ ಹಾಕಿ ಯೋಚಿಸಿದವಳಿಗೆ ರಿಷಬ್ನ ಸದುದ್ದೇಶದ ಬಿಸಿ ತಟ್ಟಿದೆ. ನನ್ನನ್ನ ಕ್ಷಮಿಸ್ಬಿಡು ಮುದ್ದು, ಫಾರ್ ಎವ್ರಿಥಿಂಗ್. ಜೀವವನ್ನ ಕಿತ್ತು ತಿನ್ನೋ ತಲೆನೋವಿನ ಜೊತೆ ಉಸಿರಾಡೋಕು ಹರಸಾಹಸ ಪಡ್ತಾ ನುಡಿದವ ಕೊನೆಯದಾಗಿ ಕಿರುನಗೆ ಬೀರಿದ್ದ. ಸಾವು ಸನಿಹದಲ್ಲಿದೆ ಅಂತ ತಿಳಿದು ಮೂಡಿದ ಸಂತೃಪ್ತಿಯ ನಗುವೋ ಅದು ತಿಳಿಯದು. ಇಲ್ಲ ರಿಷಬ್, ನೀನು ಹೀಗ್ ಮಾಡು ಅಂತಿಲ್ಲ. ನನ್ ಮೇಲಾಣೆ, ನನ್ಗೋಸ್ಕರವಾದ್ರೂ ನೀನು ಬದುಕ್ಬೇಕು. ಆಯೋದ್ನಂತೆ ನಿನ್ನನ್ನ ಸಹ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ, ಪ್ಲೀಸ್ ಅಂತ ಅವನನ್ನ ಮೇಲೇಳಿಸುವಷ್ಟರಲ್ಲೇ ಕಣ್ಮುಚ್ಚಿಬಿಟ್ಟಿದ್ದ ರಿಷಬ್. ಅವನ ಕೈ ನೆಲವನ್ನ ಸೋಕಿತ್ತು. ರಿಷಬ್ ಸುತ್ತಣ ಬೆಟ್ಟದ ಗವಿಯ ಮೂಲೆ ಮೂಲೆಯು ಪ್ರತಿಧ್ವನಿಸಿತ್ತು ಅವಳ ಅಳುವಿನ ಕೂಗು. ಈಗ ಸ್ಟೋರಿ 5 ತಿಂಗಳ ನಂತರ. ಕಡಲ ತೀರದಲ್ಲಿ ಬೋರ್ಗರೆಯೋ ಅಲೆಗಳ ಸದ್ದು ಮರಳು ರಾಶಿಯ ಮೇಲೆ ಕುಳಿತಿದ್ದವಳಿಗೆ ಹಿತ ಅನ್ನಿಸ್ತಿದೆ. ತೀರಕ್ಕೆ ಬಂದು ಮುತ್ತಿಕ್ಕೋ ಅಲೆಗಳು ಜೀವನದಲ್ಲಿ ಬರೋ ಕಷ್ಟ ಹಾಗೂ ಸುಖದ ಏರಿಳಿತವಿದ್ದಂತೆ. ಯಾವುದು ಶಾಶ್ವತವಲ್ಲ. ಒಮ್ಮೆ ಜೀವನ ಎಂಬ ತೀರಕ್ಕೆ ಕಷ್ಟ ಎಂಬ ಅಲೆ ಬಂದಪ್ಪಳಿಸಿದ್ರೂ ಅದು ತಾತ್ಕಾಲಿಕ. ಪುನಃ ಅವು ಹಿಂದಿರುಗಿ ಹೋಗ್ಲೇಬೇಕು. ಏನು ಮೇಡಮ್ ಅವರು ಬಹಳ ದೀರ್ಘಾಲೋಚನೆಯಲ್ಲಿ ಇರೋ ಹಾಗಿದೆ. ನಮಗೂ ಸ್ವಲ್ಪ ಅದೇನು ಅಂತ ಹೇಳ್ತೀರಾ? ಮುಖದಲ್ಲಿ ಮಂದಹಾಸ ಹೊತ್ತು ಅವಳ ಪಕ್ಕ ಪವಡಿಸಿದವನ ಕೈಯಲ್ಲಿ ಬೇಯಿಸಿದ ಜೋಳದ ಕಾಳಿನ ಕಪ್ಗಳೆರಡು ನೆಲ ಊರಿದ್ವು. ಅಂತೆಯೇ ಒಂದು ಕಪ್ಪನ್ನ ಅವಳತ್ತ ಚಾಚಿದ್ದ. ಏನಿಲ್ಲ ರಿಷಬ್, ಅದ್ಯಾಕೋ 5 ತಿಂಗಳ ಹಿಂದಿನ ಘಟನೆ ದಿಢೀರನೆ ನೆನಪಾಯ್ತು. ಅದ್ರಲ್ಲೇ ಮುಳುಗ್ ಹೋಗಿದ್ದೆ. ಎಷ್ಟು ಹೆದರಿಸ್ಬಿಟ್ಟೆ ನೀನವತ್ತು ನನ್ನನ್ನ. ನೀನು ಕಣ್ಮುಚ್ಚಿದ್ದನ್ನ ಕಂಡು ಒಮ್ಮೆ ನನ್ನ ಹೃದಯ ಬಡಿತವೇ ನಿಂತಂತಾಗಿತ್ತು. ಆದ್ರೂ ನಿನ್ನನ್ನು ಉಳಿಸ್ಕೊಳ್ಳುವೆ ಎಂಬ ಆಶಾ ಕಿರಣ ನನಗೆ ಅಲ್ಪ ಮಟ್ಟಿನ ಧೈರ್ಯವನ್ನ ಒದಗಿಸಿತ್ತು. ಕೆಳಬಿದ್ದಿದ್ದ ನಿನ್ನನ್ನ ನಿನ್ನದೇ ಕಾರಿನ ತನಕ ಕರ್ಕೊಂಡು ಅದು ಹೇಗ್ ಹೋದ್ನೋ ಗೊತ್ತಿಲ್ಲ. ಅಂತೂ ಈ ಪ್ರೀತಿ ನಿನ್ನನ್ನ ಉಳಿಸ್ಕೊಡ್ತು. ನಿನ್ನ ಫ್ರೆಂಡ್ ಲಾಸ್ಯ ಹೇಳಿದ ಆಸ್ಪತ್ರೆಗೆ ನಿನ್ನನ್ನು ಸೇರಿಸುವಾಗ ವ್ಯಾಸಣ್ಣ, ಅತ್ತೆ, ಮಾವ ಅಂದ್ರೆ ಅಯೋಧ್ನ ಅಪ್ಪ ಅಮ್ಮ ಜೊತೆಗೆ ನನ್ನಪ್ಪ ಅಮ್ಮ ಸಹ ಅಲ್ಲಿದ್ರು ಗೊತ್ತಾ? ನನಗೆ ಇನ್ನಷ್ಟು ದಿಗಿಲಾಗಿತ್ತು ಆಗ. ನಂತರವೇ ತಿಳಿದಿದ್ದು ವಿಭಾ ಅತ್ತಿಗೆಗೆ ಹೆರಿಗೆ ನೋವು ಬಂದು ನಮ್ಮನ್ ಯಾರನ್ನು ಕಾಣದೆ ಸ್ವತಃ ಅಣ್ಣನೇ ಅವರನ್ನ ಆಸ್ಪತ್ರೆಗೆ ಕರೆಕೊಂಡು ಬಂದಿದ್ದ ಅಂತ. ಮತ್ತೆ ನೀನೇನೋ ಲೆಟರ್ ಕಳ್ಸಿದ್ಯಂತೆ ಅಯೋಧ್ ಮನೆಗೆ. ಜೊತೆಗೆ ಅಪ್ಪ ಅಮ್ಮ ಆ ದಿನ ನೀನು ಕಾಲ್ ಮಾಡಿದ್ದಕ್ಕೆ ಬಂದಿದ್ದು ಅಲ್ವಾ? ಅಷ್ಟಕ್ಕೂ ಅಂದು ದೇವಸ್ಥಾನದಿಂದ ಮರಳಬೇಕಾದ್ರೆ ನನ್ನ ಹತ್ರ ಏನೋ ಒಂದು ಕಾರಣ ಹೇಳಿ ಅಯೋಧ್ ಮನೆಗೆ ಏನು ಅಂತ ಲೆಟರ್ ಬರೆದು ಕಳಿಸಿದ್ದೆ. ಅವಳಲ್ಲಿರೋ ಅಪೂರ್ಣ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ರಿಷಬ್. ಈಗ ನಾವು ಬಂದಿರೋದು ಹನಿಮೂನ್ಗೆ ಕಣೆ. ರಾತ್ರಿಲಿ ಚಂದ್ರನ ತೋರಿಸೋ ಬದಲು ಇಲ್ಲಿ ಹನಿ ಸನ್ಸೆಟ್ ಮಾಡ್ತಿದ್ಯಾ. ಈಗ ನೋಡಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋ ಬದಲು ಫ್ಲ್ಯಾಶ್ ಬ್ಯಾಕ್ ಹೇಳ್ತಿದ್ಯಾ ಎಂದು ನಕ್ಕ ರಿಷಬ್ ಜೋಳದ ಕಾಳನ್ನ ಪುಟ್ಟ ಪ್ಲಾಸ್ಟಿಕ್ ಸ್ಪೂನ್ನಿಂದ ಬಾಯಿಗಿರಿಸಿದ್ದ. ಹೇ ಪ್ಲೀಸ್ ಹೇಳೋ ಅಂತ ಗೋಗರಿತಾಳೆ ನಾಭಿ. ಕೊಟ್ಟ ಮಾತಿಗಿಂತ ಮುಖ್ಯವಾದದ್ದು ತಾಳ್ಮೆಯಿಂದ ಆಲೋಚಿಸೋ ಮನಸ್ಸು. ಜೀವವಿದ್ದಾಗ ನಿಮ್ಮವರ ಜೊತೆಯಾಗಲಿಲ್ಲ, ಅವರ ಜೀವವೆನಿಸಿರುವ ನಿಮ್ಮ ಜೀವಕ್ಕಾದ್ರೂ ಜೊತೆಯಾಗಿ. ಒಬ್ಬ ಮಗಳ ತಂದೆಯಾಗಿ, ಒಬ್ಬ ಅಣ್ಣನಾಗಿ ನೀವೇ ಒಮ್ಮೆ ಯೋಚಿಸಿ ಒಲ್ಲದ ಬಂಧದಿಂದ ಎದುರಾಗೋ ಪರಿಸ್ಥಿತಿಯನ್ನ. ಆಯ್ಕೆ ನಿಮ್ಮದು. ಇಷ್ಟೇ ನಾನು ಬರೆದಿದ್ದು ಅದರಲ್ಲಿ. ಅವಳ ಗೋಗರಿಯುವಿಕೆಗೆ ಮಣಿದು ಉತ್ತರಿಸಿದ್ದ ರಿಷಬ್. ಥ್ಯಾಂಕ್ ಯು ಸೋ ಮಚ್ ರಿಷಬ್. ವಿಭಾತ್ಕೆಯನ್ನ ಅವ್ರ ಕುಟುಂಬದ ಜೊತೆಗೆ ಸೇರಿಸ್ಬೇಕು ಅಂತ ಅಯೋಧ್ನ ಕೊನೆಯ ಆಸೆ ಆಗಿತ್ತು. ಅದಕ್ಕಿಂತಲೂ ಮಿಗಿಲಾಗಿ ನಾನು ಅವನಿಗೆ ಈ ವಿಷಯವಾಗಿ ಮಾತು ಕೊಟ್ಟಿದ್ದೆ. ನನ್ನಿಂದ ಆ ಮಾತನ್ನ ನೆರವೇರ್ಸೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಿನ್ನಿಂದ ವಿಭಾತ್ಗೆ ಅವರ ಕುಟುಂಬವನ್ನ ಮರಳಿ ಪಡೆದ್ರು, ಮತ್ತೆ ನಾನು ನನ್ನ ಕುಟುಂಬವನ್ನ. ಅಂದು ಏನೋ ವೈಷ್ಣವಿ ಅತ್ತೆ ಕೋಪದಲ್ಲಿ ಆ ರೀತಿ ಎಲ್ಲ ಹೇಳ್ಬಿಟ್ರು. ಆದ್ರೆ 5 ತಿಂಗಳ ಹಿಂದೆ ಆಸ್ಪತ್ರೆಯಲ್ಲಿ ನಮ್ಮನ್ನ ಕ್ಷಮಿಸ್ಬಿಡು ಅಂತ ಅದೆಷ್ಟು ಗೋಗರಿದ್ರು. ಕೊನೆಗೂ ಎಲ್ಲರ ಮನಸ್ಸುಗಳು ಒಂದಾದ್ವು. ನಮ್ಮಿಬ್ಬರ ಪ್ರೀತಿಯು ಸಹ ಆ ಘಟನೆಯಿಂದ ಎಲ್ರಿಗೂ ತಿಳಿತು. ನಿನ್ನ ಅಪ್ಪ ಅಮ್ಮ ಸಹ ನಮ್ಮ ಪ್ರೀತಿಯನ್ನ ಸಕಾರಾತ್ಮಕವಾಗಿ ಒಪ್ಕೊಂಡ್ರು. ಮತ್ತೆ ಇದೀಗ ನೀನು ಚೇತರಿಸ್ಕೊಂಡ ನಂತರ ಮದುವೆಯೂ ಆಯ್ತು. ಉಫ್, ಏನೆಲ್ಲ ನಡೆದು ಹೋಯ್ತು ನೋಡು ಎಂದು ನಿಟ್ಟುಸಿರು ಬಿಟ್ಟವಳು ರಿಷಬ್ ನೀಡಿದ್ದ ಜೋಳದ ಕಪ್ಪನ್ನ ಖಾಲಿ ಮಾಡಿದ್ಲು. ಅಷ್ಟರಲ್ಲಿಯೇ ಅವಳ ಫೋನ್ ರಿಂಗ್ ಆಗಿತ್ತು. ಸಾರಿ ಕಣೆ ನಾಭಿ, ಡಿಸ್ಟರ್ಬ್ ಮಾಡ್ತಿರೋದಕ್ಕೆ. ಆದ್ರೆ ನೋಡಿಲಿ ನಿನ್ನ ಸೊಸೆ ಎಷ್ಟು ಅಳ್ತಿದ್ದಾಳೆ. ನಾನು, ವ್ಯಾಸ, ಅಪ್ಪ ಅಮ್ಮ ಯಾರು ಎಷ್ಟೇ ಎತ್ತಾಡ್ಸಿದ್ರು ಅಳೋದನ್ನ ನಿಲ್ಲಿಸ್ತಾ ಇಲ್ಲ.
ನಿನ್ನ ಧ್ವನಿಯನ್ನಾದ್ರೂ ಇತ್ತ ಕಡೆ ಹರ್ಸಮ್ಮ, ನಿನ್ನ ಧ್ವನಿ ಕೇಳಿ ಮಗು ಅಳೋದನ್ನ ನಿಲ್ಲಿಸಬಹುದು ಅಂತ ಕರೆಯನ್ನ ರಿಸೀವ್ ಮಾಡ್ತಾ ಇದ್ದಂತೆ ಕೇಳಿ ಬಂದಿತ್ತು ವಿಭಾಳ ಧ್ವನಿ. ಅದ್ರ ಜೊತೆಗೆ ಮುದ್ದು ಕಂದಮ್ಮಳ ಅಳು ಸ್ಪಷ್ಟವಾಗಿ ನಾಭಿಯ ಕರ್ಣವನ್ನ ಹೊಕ್ಕಿತ್ತು. ವಿಭಾಳ ಮಾತಿಗೆ ಮೆಲುನಕ್ಕ ನಾಭಿ. ಹೋಯ್ ಮುದ್ದಮ್ಮ, ವಿರಳ ಕಂದ, ಯಾಕೆ ಬಂಗಾರ ಅಳೋದು ನೀನು? ನಿನ್ನತ್ತೆ ಬೇಗ ಬರ್ತೀನಿ ಸರಿಯಾ ಅಂತ ಮಗುವನ್ನ ಫೋನ್ ಮೂಲಕವೇ ರಮಿಸ ಹತ್ತಿದ್ಲು ನಾಭಿ. ಆಶ್ಚರ್ಯ ಅನ್ನೋವಂತೆ ಮಗು ಅಳೋದನ್ನ ನಿಲ್ಸಿ ಕಿಲಕಿಲನೆ ನಕ್ಕಿತ್ತು ನಾಭಿ ಧ್ವನಿಯನ್ನ ಕೇಳಿ. ರಿಷಬ್ ತನ್ನ ಮುದ್ದು ಹುಡುಗಿಯ ಪರಿಯ ನೋಡುವಲ್ಲಿ ತಲ್ಲೀನನಾಗಿದ್ದ. ಅಂದ್ಹಾಗೆ ಅಯೋಧ್ನನ್ನ ಸಾಯಿಸಿದ್ದು, ನಿನ್ನನ್ನ ಕೊಲೆ ಮಾಡೋಕೆ ಪ್ರಯತ್ನಿಸಿದ್ದು ಯಾರು ಅಂತ ತಿಳಿತಾ ಮುದ್ದು? ರಿಷಬ್ನ ಹಠಾತ್ ಪ್ರಶ್ನೆಗೆ ತಬ್ಬಿಬ್ಬುಗೊಂಡಳಾದ್ರೂ ತುಸು ಸಾವರಿಸ್ಕೊಂಡ ನಾಭಿ. ಯಾರು ಅಂತ ಗೊತ್ತಿದ್ರು ಸಹ ಪ್ರಯೋಜನವಿಲ್ಲ ರಿಷಬ್ ಅಂತ ಹೇಳಿದ್ಲು. ಅವಳ ಒಗಟು ಮಾತುಗಳು ಅವನಿಗೆ ಅರ್ಥವಾದಂತಿಲ್ಲ. ಅಂದ್ರೆ ಅಂತ ಪ್ರಶ್ನಿಸಿದ್ದ ಹುಬ್ಬು ಗಂಟಿಕ್ಕಿ ರಿಷಬ್. ಅಂದ್ರೆ ಅಯೋಧ್ ಸಾವಿಗೆ ಕಾರಣವಾದವರು ಮರಣ ಹೊಂದಿ ವರ್ಷಗಳೇ ಕಳೆದಿವೆ. ಮತ್ತೆ ಈ ವಿಷಯದ ಬಗ್ಗೆ ಮಾತಾಡ್ಬೇಡ ರಿಷಬ್. ಅವರ ಹೆಸರನ್ನಾಗ್ಲಿ ಅಥವಾ ಅವರ ಬಗ್ಗೆ ಆಗ್ಲಿ ತಿಳಿದು ಫಲವಿಲ್ಲ. ಅವನು ಮುಂದೆ ಕೇಳಬೇಕು ಅನ್ಕೊಂಡಿದ್ದ ಪ್ರಶ್ನೆಯನ್ನ ಸೇರಿಸಿ ಮೊದಲೇ ಉತ್ತರ ಕೊಟ್ಬಿಟ್ಟಿದ್ಲು ನಾಭಿ. ಸರಿ ಬಿಡು ಎಂದವನು ಸೂರ್ಯಾಸ್ತದ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳತೊಡಗಿದ್ದ ರಿಷಬ್. ಆದ್ರೆ ಇತ್ತ ಮನದಲ್ಲೇ ನಾಭಿ, ನಿನಗೆ ಹೇಗೆ ಹೇಳಿ ರಿಷಬ್, ಅಯೋಧ್ನ ಸಾವಿಗೆ ಕಾರಣ ವೃಷ್ಟಿ ಅಂತ. ಅತ್ತ ಅಯೋಧ್ ನನ್ನನ್ನ ಪ್ರೀತಿಸ್ತಾ ಇರೋದು ಅಂತ ತಿಳಿದವಳು ಅವನನ್ನ ನನಗೆ ಬಿಟ್ಟು ಕೊಡಬೇಕು ಅಂತ ಎಷ್ಟು ಯೋಚಿಸಿದ್ರು ಅದು ಅವಳಿಂದ ಸಾಧ್ಯವಾಗದೆ ಹೋದಾಗ ಅವಳ ತಲೆಯಲ್ಲಿ ಹೊಕ್ಕ ದುರಾಲೋಚನೆಯೇ ನನ್ನನ್ನ ಸಾಯಿಸಿ ನಂತರ ಆಸ್ಪತ್ರೆಯಲ್ಲಿ ಅದಲು ಬದಲುಗೊಂಡು ನನ್ನ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಾಗಿತ್ತು. ವ್ಯಾಸ ಹೇಳಿದ ಪ್ರಕಾರ ಅವಳು ತನ್ನ ಸಾವಿಗಿಂತ 2 ದಿನದ ಹಿಂದೆ ತನಗೇನೋ ಕೆಲಸ ಇದೆ ಅಂತ ಹೋಗಿದ್ದು ನಿಜ. ಆದ್ರೆ ಅವಳು ಬೆಂಗಳೂರಿನಲ್ಲೇ ಇದ್ಲು, ಅಯೋಧ್ನನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ. ಅದಕ್ಕೆ ವ್ಯಾಸಣ್ಣನ ಬಳಿ ಸುಳ್ಳು ಹೇಳಿದ್ಲು. ಅಂತೆಯೇ ಶೂಟರ್ ಒಬ್ಬನ ಕೈಯಿಂದ ನನ್ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ಲು. ಆದ್ರೆ ನಡೆದಿದ್ದೇ ಬೇರೆ. ನಿಜ ಅಂದ್ರೆ ಮದುವೆ ದಿನ ಹೋಗಿದ್ದು ಅವಳದೇ ಪ್ರೀತಿ ಅಯೋಧ್ನ ಪ್ರಾಣ ಪಕ್ಷಿ. ತನ್ನ ಕೈಯಾರೆ ತಾನೇ ತನ್ನ ಪ್ರೀತಿಯನ್ನ ಕೊಂದ್ಬಿಟ್ಟೆ ಅಂತ ಪಶ್ಚಾತ್ತಾಪಕ್ಕೆ ಒಳಗಾದವಳು ಮಾನಸಿಕವಾಗಿ ಕುಗ್ಗಿ ವ್ಯಾಸಣ್ಣ ಹಾಗೆ ಅತ್ತಿಗೆ ಬರೋಷ್ಟರಲ್ಲೇ ನೇರಣಿಗೆ ಶರಣಾಗಿದ್ಲು, ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಅನ್ನೋವಂತೆ. ಅಂತೆಯೇ ಅವಳನ್ನ ದೂಷಿಸೋಕೆ ನನ್ನಿಂದ ಅಸಾಧ್ಯ. ಇದರಲ್ಲಿ ಅವಳ ತಪ್ಪಾದ್ರೂ ಏನಿದೆ ಅನಿಸ್ಬಿಡತ್ತೆ. ಮಿಕ್ಕೆಲ್ಲ ವಿಷಯದಲ್ಲಿ ಬಂಗಾರದಂತಹ ಗುಣದವಳು ಅವಳು. ಇದೇ ಇದ್ದಿದ್ದು ಅಂದು ನಾನು ಓದಿದ ಡೈರಿಯಲ್ಲಿ ಸ್ವತಃ ವೃಷ್ಟಿಯೇ ಬರೆದಿದ್ಲು. ಎಲ್ಲರ ಒಳಿತಿನ ಸಲುವಾಗಿ ಈ ಸತ್ಯ ನನ್ನೊಳಗೆ ಇದ್ದು ಬಿಡ್ಲಿ, ಮತ್ತೆ ಆ ಡೈರಿ ಎಂದೋ ಬೂದಿಯಾಗಿದೆ ಅಂತ ಮನದಲ್ಲೇ ಅಂದುಕೊಳ್ತಾಳೆ ನಾಭಿ. ಮತ್ತೆ ರಿಷಬ್, ನಿನ್ಗೊಂದು ಪ್ರಶ್ನೆ ಕೇಳಲ್ಲ ಅಂತ ಈ ಬಾರಿ ತಾನು ಪ್ರಶ್ನೆ ಕೇಳೋಕೆ ನಿಂತಿದ್ಲು ನಾಭಿ. ಸರಿ ಕೇಳು, ನಿನ್ನ ಪ್ರಶ್ನೆಗೆ ನಾನಾದ್ರೂ ಸರಿಯಾಗಿ ಉತ್ತರ ನೀಡ್ತೀನಿ ಎಂದಿದ್ದ ರಿಷಬ್ ಮುಗುಳ್ನಕ್ಕು. ನಿನ್ನನ್ನ ಮದುವೆ ಆದಾಗಿನಿಂದ ನನಗ್ಯಾಕೆ ನಿನ್ನಂತೆಯೇ ಅಯೋಧ್ ಸಹ ನನ್ನ ಬಳಿಯೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ನಾಭಿ ಕೇಳಿದಾಗ, ನಿನ್ನ ಕೊರಳಲ್ಲಿರೋ ಪವಿತ್ರ ಮಾಂಗಲ್ಯ ಸೂತ್ರ ಎಂದವನ ಕಡೆ ಪ್ರಶ್ನಾರ್ಥಕ ನೋಟ ಬೀರಿದ್ಲು ನಾಭಿ. ಅಂದ್ರೆ ನಾನು ನಿನಗೆ ಗಂಟಿಕ್ಕಿದ ಮಾಂಗಲ್ಯ ಸರದ ಒಂದು ತಾಳಿ ಬಟ್ಟು ಅಯೋಧ್ ಕಟ್ಟಿದ ತಾಳಿಯಾಗಿದ್ರೆ ಇನ್ನೊಂದು ನಾನು ಕಟ್ಟಿದ ತಾಳಿಯದ್ದು. ಒಂದು ಸ್ನೇಹದ ಪ್ರತೀಕವಾದ್ರೆ ಇನ್ನೊಂದು ಪ್ರೀತಿಯ ಪ್ರತೀಕ. ನನಗೆ ನಿನ್ನ ಪ್ರೀತಿಯಷ್ಟೇ ಸಾಕು, ನಿರ್ಮಲ ಸ್ನೇಹವೆಂದಿದ್ರು ಅಯೋಧ್ಗೆ ಸ್ವಂತಹ ಎಂದಿದ್ದವನ ಹೆಗಲಿಗೊರಗಿ ಆನಂದ ಬಾಷ್ಪ ಸುರಿಸಿದ್ಲು ನಾಭಿ. ಇನ್ನೇನಾದ್ರೂ ಬ್ರೈನ್ ಟ್ಯೂಮರ್ ಅದು ಇದು ಅಂತ ಎಲ್ಲ ನೋವನ್ನ ನೀನೇ ನುಂಗ್ಕೊಂಡು ಸಾಯೋಕೆ ಹೊಟ್ಯೋ, ನಾನು ನಿನ್ ಜೊತೆಗೆ ಬಂದ್ಬಿಡ್ತೀನಿ. ನಿನ್ನಿಂದ ಇನ್ನೆಂದೂ ದೂರ ಇರೋಕ್ಕಾಗೋದಿಲ್ಲ ನಾನು. ಗಾಟ್ ಇಟ್ ಅಂತ ನಕ್ಕಿದ್ಲು ನಾಭಿ. ಎಸ್ ಮ್ಯಾಮ್ ಅಂತ ನಾಟಕೀಯವಾಗಿ ನುಡಿದವ ಅವಳ ತಲೆಗೆ ತನ್ನ ತಲೆ ಆನಿಸಿದ್ದ ರಿಷಬ್. ಪ್ರೀತಿಸಿದವಳ ಖುಷಿಗೋಸ್ಕರ ಪ್ರೀತಿಯನ್ನೇ ತ್ಯಜಿಸಿದ ರಿಷಬ್ನ ಪ್ರೀತಿ ಒಂದು ಕಡೆ ಆದ್ರೆ, ಪ್ರೀತಿಸಿದವಳಿಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದ ಅಯೋಧ್ನ ಪ್ರೀತಿ ಮತ್ತೊಂದು ಕಡೆ. ತನ್ನ ಪ್ರೀತಿಯನ್ನ ಮರೆಯೋಕಾಗದೆ ಕಾಲನ ಆಟಕ್ಕೆ ಸಿಲುಕಿ ತನ್ನ ಪ್ರೀತಿಯನ್ನ ದಕ್ಕಿಸ್ಕೊಳ್ಳೋಕೆ ಇನ್ನೊಬ್ಬರನ್ನ ಸಾಯಿಸೋ ಮಟ್ಟಕ್ಕೆ ಹೋದ ವೃಷ್ಟಿ ಒಂದು ಕಡೆ ಆದ್ರೆ, ವೃಷ್ಟಿ ಒಳ್ಳೆಯವಳಾಗಿದ್ರು ಪರಿಸ್ಥಿತಿ ಅವಳನ್ನ ಕೆಟ್ಟವಳನ್ನಾಗಿಸಿತ್ತು. ಪ್ರೀತಿ ಹಾಗೆ ಸ್ನೇಹದ ನಡುವೆ ಸಿಲುಕಿ ಕುಗ್ಗಿ ಹೋಗಿದ್ದು ಮಾತ್ರ ನಾಭಿ. ಎಲ್ರೂ ಇಲ್ಲಿ ಪ್ರೀತಿ ಎಂಬ ಪವಿತ್ರ ಕೊಂಡಿಯಲ್ಲಿ ಬಂದಿಗಳು. ನಡೆದ ಸಾವು ನೋವುಗಳಿಗೆ
ಇವರದೇ ತಪ್ಪು ಅಂತ ದೂಷಿಸೋದು ಅಸಾಧ್ಯ. ಪ್ರೀತಿಯ ಪರಾಕಷ್ಟೆ ಮೀರಿದಾಗ ಕೆಲವೊಮ್ಮೆ ಅದು ಅಯೋಧ್, ರಿಷಬ್ ಹಾಗೆ ನಾಭಿ ಮೂರ್ವರ ಪ್ರೀತಿಯಂತೆ ಉನ್ನತ ಶಿಖರವನ್ನೇರಿದ್ರೆ ಇನ್ನೊಮ್ಮೆ ಹುಚ್ಚು ಪ್ರೀತಿ ಅನ್ನಿಸ್ಕೊಳ್ಳುತ್ತೆ, ವೃಷ್ಟಿಯ ಪ್ರೇಮದಂತೆ. ಕತೆ ಮುಗೀತು. ಕತೆ ಮುಗಿದ್ರೂ ಕೂಡ ಇನ್ನು ಯಾರಿಗೆ ಕತೆ ಅರ್ಥ ಆಗಿಲ್ಲ ಅವರಿಗೆ ಕತೆ ಏನು ಅಂತ ಹೇಳ್ತೀನಿ. ರಿಷಬ್ ಹಾಗೆ ನಾಭಿ ಪ್ರೀತಿಸ್ತಾ ಇದ್ರು. ಆದ್ರೆ ರಿಷಬ್ಗೆ ಬ್ರೈನ್ ಟ್ಯೂಮರ್ ಲಾಸ್ಟ್ ಸ್ಟೇಜಲ್ಲಿ ಇದೆ ಅಂತ ಅವನಿಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಆಗ ಅವನು ಅಯೋಧ್ಗೆ ಹೇಳ್ತಾನೆ, ನಾಭಿನ ನೀನೇ ಮದುವೆ ಮಾಡ್ಕೊ ಅಂತ. ಆದ್ರೆ ಯಾಕೆ ಅಂತ ಹೇಳೋದಿಲ್ಲ. ಅಯೋಧ್ ಕೂಡ ರಿಷಬ್ ಮಾತಿಗೆ ಕಟ್ಟು ಬಿದ್ದು ನಾಭಿನ ಮದುವೆ ಮಾಡ್ಕೊಳ್ತಾನೆ. ಆದ್ರೆ ಮದುವೆ ಆದ ಕೂಡಲೇ ಅಯೋಧ್ ಕೂಡ ಸತ್ ಹೋಗ್ತಾನೆ. ಅಯೋಧ್ ಸಾವಿಗೆ ಕಾರಣ ಏನು ಅಂದ್ರೆ ವೃಷ್ಟಿ ಹಾಗೆ ನಾಭಿ ಇಬ್ರು ನೋಡೋಕೆ ಒಂದೇ ತರ ಇದ್ರು. ಅಯೋಧ್ ನಾಭಿನ ಪ್ರೀತಿಸ್ತಾ ಇದ್ದ, ವೃಷ್ಟಿ ಅಯೋಧ್ನ ಪ್ರೀತಿಸ್ತಾ ಇದ್ಲು. ಹಾಗಾಗಿ ನಾಭಿಯನ್ನ ಸಾಯಿಸಿ ತಾನು ನಾಭಿ ಪ್ಲೇಸ್ ಅಲ್ಲಿ ಅಯೋಧ್ಗೆ ಹತ್ರ ಆಗ್ಬೇಕು ಅಂತ ಬಯಸ್ತಾಳೆ ವೃಷ್ಟಿ. ಹಾಗಾಗಿ ನಾಭಿಯನ್ನ ಸಾಯಿಸ್ಬೇಕು ಅನ್ಕೊಂಡು ಅದು ಮಿಸ್ ಆಗಿ ಅದರಿಂದ ಅಯೋಧ್ಯ ಸತ್ ಹೋಗ್ತಾನೆ. ಅದನ್ನ ವೃಷ್ಟಿಗೆ ತಡ್ಕೊಳಕ್ಕಾಗಲ್ಲ, ತನ್ನ ಪ್ರೀತಿನೇ ತಾನೇ ಸಾಯಿಸ್ಬಿಟ್ನೆಲ್ಲ ಅಂತ. ಹಾಗಾಗಿ ವೃಷ್ಟಿ ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಇದಿಷ್ಟೇ ಕತೆ. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ, ಹಾಗಾಗಿ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ. ಇನ್ನೊಂದು 3-4 ದಿನ ಅಷ್ಟೇ, ಆಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಸಾರಿ.